ಮಂಡ್ಯ ಜಿಲ್ಲೆಯಲ್ಲಿ ಸತತವಾಗಿ ಚಿತ್ತ ಮಳೆ ಸುರಿತಾ ಇದೆ. ಮಳೆಗೆ ಮನೆಯ ಗೋಡೆ ಕುಸಿದಿದ್ದು ವೃದ್ಧೆ ಅಪಾಯದಿಂದ ಪಾರಾಗಿದ್ದಾರೆ. ಕೆಆರ್ ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಸತತವಾಗಿ ಚಿತ್ತ ಮಳೆ ಸುರಿತಾ ಇದೆ. ಮಳೆಗೆ ಮನೆಯ ಗೋಡೆ ಕುಸಿದಿದ್ದು ವೃದ್ಧೆಯೊಬ್ಬರು ಅಪಾಯದಿಂದ ಪಾರಾಗಿದ್ದಾರೆ. ಕೆಆರ್ ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮನೆಯಲ್ಲಿದ್ದ ವೃದ್ಧೆ ಶಾರದಮ್ಮ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಲಗಿದ್ದ ವೇಳೆ ಏಕಾಏಕಿ ಮನೆಯ ಗೋಡೆ ಕುಸಿದಿರುವಂಥದ್ದು. ಮನೆಯಲ್ಲಿದ್ದಂತಹ ಪೀಠೋಪಕರಣ, ಬಟ್ಟೆ, ದವಸ ಧಾನ್ಯ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಬಡ ಕುಟುಂಬ ಮನವಿಯನ್ನ ಮಾಡಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಅಂದರೆ ಏಕಾಏಕಿ ಈ ರೀತಿ ಮನೆಯ ಗೋಡೆ ಕುಸಿದಿರುವಂಥದ್ದು. ಆದರೆ ಸದ್ಯ ಅಲ್ಲೇ ಮಲಗಿರ್ತಾರೆ ವೃದ್ಧೆ ಶಾರದಮ್ಮ. ಆದರೆ ಅವರ ಜೀವಕ್ಕೆ ಏನು ಅಪಾಯ ಆಗಿಲ್ಲ. ಮನೆಯಲ್ಲಿದ್ದ ವೃದ್ಧೆ ಶಾರದಮ್ಮ ಅಪಾಯದಿಂದ ಪಾರಾಗಿದ್ದಾರೆ. ಆದರೆ ಮನೆಯಲ್ಲಿ ಏನೆಲ್ಲ ದವಸ ಧಾನ್ಯಗಳಿತ್ತು ಅಥವಾ ಪೀಠೋಪಕರಣ ಇತ್ತು, ಬಟ್ಟೆ ಇತ್ತು, ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಬಡ ಕುಟುಂಬ ಮನವಿಯನ್ನ ಮಾಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಚಿತ್ತ ಮಳೆ ಸತತವಾಗಿ ಸುರಿತಾ ಇದೆ. ಇನ್ನು ರಾಜ್ಯಾದ್ಯಂತ ಇನ್ನೂ 10 ದಿನಗಳ ಕಾಲ ಇದೇ ರೀತಿ ಮಳೆಯಾಗತ್ತೆ ಎನ್ನುವಂತಹ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೂಡ ನೀಡಿರುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಇನ್ನು ಮನೆಗಳಿಗೆ ನೀರು ನುಗ್ತಾ ಇದೆ. ಕೃಷಿ ಚಟುವಟಿಕೆ ಸಂಪೂರ್ಣವಾಗಿ ಬಂದಾಗಿದೆ. ಬೆಳೆದಿರುವಂತಹ ಬೆಳೆಗಳೆಲ್ಲ ಸಂಪೂರ್ಣ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವಂಥದ್ದು. ಹೀಗಾಗಿ ಇದು ಇನ್ನೊಂದು ದೃಶ್ಯ ಅಂದರೆ ಮಳೆಗೆ ಮನೆಯ ಗೋಡೆ ಕುಸಿದಿರುವಂಥದ್ದು. ಇದರಲ್ಲಿ ಇದ್ದಂತಹ ವೃದ್ಧೆ ಅಪಾಯದಿಂದ ಪಾರಾಗಿದ್ದಾರೆ. ಕೆಆರ್ ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮನೆಯಲ್ಲಿದ್ದ ವೃದ್ಧೆ ಶಾರದಮ್ಮ ಅಪಾಯದಿಂದ ಪಾರಾಗಿದ್ರು. ಮಲಗಿದ್ದ ವೇಳೆ ಅಂದರೆ ನಿನ್ನೆ ರಾತ್ರಿ ಮಲಗಿದ್ದಂತಹ ವೇಳೆ ಏಕಾಏಕಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದಂತಹ ಪೀಠೋಪಕರಣ ಹಾಗೂ ದವಸ ಧಾನ್ಯ ಎಲ್ಲವೂ ಕೂಡ ಸಂಪೂರ್ಣ ನಾಶವಾಗಿದೆ. ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಬಡ ಕುಟುಂಬ ಮನವಿ ಮಾಡಿದೆ. ಮನೆಯೆಲ್ಲ ಗೋಡೆ ಎಲ್ಲ ಹೊರಟೋಗೈತೆ. ನಮ್ಗೆ ಸಹಾಯ ಮಾಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ರಾತ್ರಿ 11:30 ಈ ಥರ ಜೋರಾಗಿ ಮಳೆ ಬಂದು ಪೂರ್ತಿ ಹಾಳಾಗಿ ಹೋಗಿದೆ. ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಲಿ ಯಾರು ಅಲ್ಲೇ ಮಲಗಿದ್ದವರು, ನಮ್ಮ ತಾಯಿ ಮಲಗಿದ್ರು, ನಮ್ಮ ಅಣ್ಣವರು ಎಲ್ಲ ಮಲಗಿದ್ರು. ಸದ್ಯಕ್ಕೆ ಜೀವಹಾನಿಗೆ ಏನೂ ಆಗಿಲ್ಲ, ಅವ್ರಿಗೇನೋ ತೊಂದರೆ ಏನಾಗಿಲ್ಲ. ಮಾತ್ರ ಇದೆಲ್ಲ ಪೂರ್ತ ಕೆಲಸ ಮಾಡೋಗಿದೆ. ಇದನ್ನು ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಹಾಗೂ ಸರ್ಕಾರದ ಮನವಿಗೂ ಅವ್ರಿಗೂ ಮನವಿ ಮಾಡ್ಕೋತೀವಿ. ಇಷ್ಟು ನೊಂದಿದ್ದೀವಿ, ಏನಾದ್ರು ಸಹಾಯ ಮಾಡಬೇಕು ಅಂತ.